ನಾವು ಪಟ 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 ಅಂತ ಕೊಟ್ಬಿಡ್ಬೋದು. ಎಗ್ರೈಸ್ ಬೇಕಾ ನೀನು ಹೆಂಗೋ ಇದಕ್ಕೆ ಕರೆಕ್ಟ್ ಆಗಿದೆಯಲ್ಲ ಗಿಚ್ಚಕ್ಕೆ ನೋಡಿ ಗೈಸ್ ಹೆಂಗಿದೆ ಇಲ್ಲಿ ನೈಟ್ ಔಟ್. ಹೆಂಗ್ ಬಂತು? ಹೌದಾ ಸೂಪರ್. ಹೆಂಗ್ ಮೂವ್ ಆಗ್ತಿರೋ ಫೀಲೇ ಬರ್ತಾ ಇದೆಯಲ್ಲ. ತಿಂದ್ರಿ ದೋಸೆ ಇವಾಗ ರವೆ. ಯಾವ ಹೋಟೆಲ್ಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಇದು ಆಕ್ಚುಲಿ ಯಲಹಂಕದಲ್ಲಿದೆ. ಇದು ಫೇಮಸ್ ಹೋಟೆಲ್. ನೀವು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದು ಸಂಡೇ ಆರಾಮಾಗೆ ಕೂಲಾಗೆ ಇದ್ವಿ ಇವತ್ತು. ಸೊ ಆ್ಯಕ್ಚುಲಿ ಹೊರಗಡೆ ಹೋಗೋಣ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಸೊ ಹಂಗಾಗಿ ಈಗ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಎಷ್ಟೊಂದು ದಿನ ಆಯಿತು ಈ ವಾಚ್ನ ಹಾಕ್ಕೊಂಡು. ಇವತ್ತು ಹಾಕ್ಕೊಂಡಿದ್ದೀನಿ ವಾಚು. ಚೆನ್ನಾಗಿ ಕಾಣ್ತಾ ಇದೆಯಾ? ನನಗೆ ಇನ್ನೊಂದು ವಾಚ್ ತೊಗೋಬೇಕು ಅಂತ ಭಾಳ ಇಷ್ಟ ಇದೆ ಗೈಸ್. ಸೊ ಅದಕ್ಕೆ ಈ ವಾಚ್ ಆ್ಯಕ್ಚುಲಿ ನನ್ನ ಕೈಲಿ ಲೂಸ್ ಆಗ್ತಾ ಇದೆ. ಅಲ್ಲಿ ಏನೋ ಮಾಡ್ಕೊಂಬಿಟ್ಟೆ ಅವತ್ತು. ಹೋಗ್ತಿದ್ದೆ ಒಂದು ವಾಚ್ ತೊಗೋಬೇಕು ಅಂತ ತುಂಬ ಅನಿಸಿ ಎಷ್ಟೊಂದು ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಯಾವಾಗ ತೊಗೋತೀನಿ ಅಂತ ನಾನು ನಿಮ್ಮ ಹತ್ರ ತೊಗೊಂಡ್ಮೇಲೆ ಫಸ್ಟ್ ಅದು ನನ್ನ ಒಂದು ಆಸೆ ಇದೆ. ಓಕೆ ಬನ್ನಿ ಹೋಗೋಣ. ಇವತ್ತು ನನ್ನ ಔಟ್ಫಿಟ್ ನೋಡಿ ಹೆಂಗಿದೆ. ಅದು ನಾನು ನನ್ನ ಖುಷಿ ಇಬ್ಬರು ಹೋಗ್ತಾ ಇದ್ದೀವಿ ಗೈಸ್ ಇವತ್ತು ಬ್ರೇಕ್ಫಾಸ್ಟಿಗೆ. ಡೈಲಿ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡ್ಕೊಂಡು ತಿಂದು ಬೇಜಾರಾಗಿ ಇವತ್ತು ಹೊರಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಏನಂತೀರ ಖುಷಿ ಅವರ? ಬನ್ನಿ ಗೈಸ್ ಹೋಗೋಣ. ಟೈಮ್ ಎಷ್ಟು? ಅಲ್ಲೇ 10 ಆಯಿತು, 10:11 ಆಗಿದೆ ಟೈಮು. ಲೆಟ್ಸ್ ಗೋ. ನಾವಿವತ್ತು ಆ್ಯಕ್ಚುಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಹೋಟೆಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇದು ಆ್ಯಕ್ಚುಲಿ ಯಲಹಂಕದಲ್ಲಿದೆ. ಇದು ಫೇಮಸ್ ಹೋಟೆಲ್. ನೀವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ನೋಡಿರ್ತೀರಾ ಐ ಗೆಸ್. ಎಸ್, ಕೆಫೆ ಸನ್ಮಾನ್. ಸೊ ಈ ಒಂದು ಹೋಟೆಲಿಗೆ ಬಂದಿದ್ವಿ ಗೈಸ್. ಬೇರೆ ಎಲ್ಲ ಇದೆ, ಇನ್ನೂ ಚೆನ್ನಾಗಿರೋದು ಪಲಾವ್ ಗಿಲಾವ್ ಎಲ್ಲ ಇದೆ. ಟೇಸ್ಟ್ ಇಟ್. ಫುಲ್ ರಶ್ಶು ಅಂದರೆ ರಶ್ಶು. ಹೆಂಗಿದೆ? ಸೂಪರಾ? ನಾನು ಆಲ್ವೇಸ್ ತಟ್ಟೆ ಇಡ್ಲಿ. ಹೆಂಗಿದೆ ಅಂದರೆ ನೋಡಿ, ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಬೆಳಗ್ಗೆನೇ ಬ್ಯಾಟಿಂಗ್ ಇವತ್ತು. ಕ್ರೇಜಿ ಆಗಿಲ್ವಾ ಹುಡುಕು? ಹೇಳ್ಬಾರ್ದು. ಬೇರೆ ಹೋಟ್ಲಿಗಿಂತ ಇದು ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ. ಇದೇನ್ರಿ ಇದು? ಅವಾಗಲೇ ತಿಂದ್ರಿ ದೋಸೆ, ಇವಾಗ ರವೆ. ನೀವೇನ್ರಿ ನೀವು ಪಲಾವ್ ತಿಂತಾ ಇದ್ದೀರಾ? ಟೇಸ್ಟ್ ಮಾಡಿ ಹೇಳಿ. ತಿನ್ನ ಚೆನ್ನಾಗಿದೆ. ಎಷ್ಟು ಡಿಫ್ರೆನ್ಸ್. ತುಪ್ಪ ಹಾಕಿ ಆದ್ಮೇಲೆ ಫುಲ್ ಇದೆಯಲ್ಲ.
ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಬಂದ್ವಿ? ಇಲ್ಲಿ ಯಾವುದೋ ಒಂದು ಪಾರ್ಕ್ ಇತ್ತು. ಯಾವ ಪಾರ್ಕಪ್ಪ ಇದು? ಹೌದಾ, ಇದು ಯಲಹಂಕದಲ್ಲೇ ಫೇಮಸ್ ಪಾರ್ಕ್ ಅಂತ ಹೇಳಪ್ಪ ಇದು ಶೇಷಾದ್ರಿಪುರಂ ಆಪೋಸಿಟ್ ಇದೆ. ಸೊ ಇವಾಗ ಇಲ್ಲಿ ಬಂದ್ವಿ. ಮೇನ್ ರೋಡ್ ಪಕ್ಕನೇ ಇದೆ ಗೈಸ್ ಇದು ಒಂದು ಪಾರ್ಕ್. ಆ್ಯಕ್ಚುಲಿ ಇಲ್ಲಿ ರೀಲ್ಸ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಇದು, ಒಂಥರ ಚೆನ್ನಾಗಿದೆ ಗೈಸ್ ಇಲ್ಲಿ. ಗೈಸ್ ಇಷ್ಟು ದಿನ ಯಲಹಂಕದಲ್ಲಿದ್ದೀವಿ, ಒಂದು ದಿನ ನಾವು ಈ ಪಾರ್ಕಿಗೆ ಬಂದಿರಲಿಲ್ಲ. ಆ್ಯಕ್ಚುಲಿ ಎಷ್ಟು ಪೀಸಾಗಿದೆ ಗೊತ್ತಾ ಈ ಒಂದು ಪಾರ್ಕು. ಬಟ್ ನಮ್ಮ ಮನೆಗಿನ ಸ್ವಲ್ಪ ಇದು ಡಿಸ್ಟೆನ್ಸಲ್ಲಿದೆ. ಬಟ್ ಆದರೆ ಇದು ಬೈಕಲ್ಲಿ ಬಂದು ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಎಷ್ಟು ಗ್ರೀನರೀಸ್ ಇದೆ, ಆರಾಮಾಗೆ ಪೀಸಾಗಿ ಕುತ್ಕೊಂಡು ಮಾತಾಡ್ಕೊತ ಒಂದು ವಾಕ್ ಮಾಡಿಕೊಂಡು ಹೋಗ್ಬೋದು. ಪಕ್ಕದಲ್ಲಿ ನೋಡಿದ್ರೆ ಇಲ್ಲೇ ಒಂದು ಮೇನ್ ರೋಡು. ಏನು ಮಾಡ್ಬೋದು? ಕುತ್ಕೊಂಡು ಏನಾದ್ರು ಬುಕ್ ಓದೋದು, ಡ್ರಾಯಿಂಗ್ ಮಾಡೋದು, ಆ ಥರ ಕುತ್ಕೊಂಡು. ಅದೆಲ್ಲ ಲಾಲ್ಬಾಗಲ್ಲಿ ಈವೆಂಟ್ಸೇ ಇರುತ್ತೆ. ಇಲ್ಲೇ ಎಷ್ಟು ಚೆನ್ನಾಗಿದೆ. ಇವಾಗ ನೀವೇನು ಮಾಡ್ತೀರಾ? ಏನಾದ್ರು ಇಂಟ್ರೆಸ್ಟ್ ಇದೆ ನಿಮಗೆ? ನಾನು ಸುಮಧುರ ಸಂಗೀತ ಆಮೇಲೆ ಡ್ರಾಯಿಂಗ್. ಡ್ರಾಯಿಂಗ್ ಮಾಡ್ತೀರಾ? ಈಗ ಮಾಡಿ ತೋರಿಸ್ತೀರಾ ಹಂಗಾರೆ? ವಿತೌಟ್ ಶೀಟ್ ಆ್ಯಂಡ್ ಪೆನ್ ಡ್ಯಾನ್ಸ್ ಮಾಡ್ತೀನಿ ಕಥೆಗಳು. ರೀಲ್ಸ್ ಮಾಡೋಕ್ಕೆ ಒದ್ದಾಡ್ತಾವ ಅವಾಗಿಂದ. ಬಾ 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 ಅಂತ ಕರಿತೀನಿ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ಲೈಮೇಟ್ ಇಲ್ಲಿ. ಸನ್ನಿ ಬೇಕು ಅಂತ ಅಂದರೆ ಆ ಕಡೆ ಅಲ್ಲಿದೆ. ಏನು ಚೆನ್ನಾಗಿದೆ. ನಮ್ಮ ಕುವೆಂಪು ಯೂನಿವರ್ಸಿಟಿನಲ್ಲಿ ನಮ್ಮ ಬ್ಲಾಕ್ ಆಪೋಸಿಟ್ ಇದೇ ಥರ ಇದೆ, ಗ್ರೀನ್ ಲೈಬ್ರರಿ ಅಂತ. ಸೊ ಅದೇ ನನಗೆ ಫೀಲ್ ಹಂಗೆ ಕೊಡ್ತಾ ಇದೆ. ಖುಷಿ ಆಯಿತು ಗೈಸ್ ಇಲ್ಲಿ ಬಂದ ತಕ್ಷಣ, ಚೆನ್ನಾಗಿದೆ ಅಂತ. ಏನು ಮಾಡಿ ದಬಾಕಲ್ಲ ಅವನು, ದಬಾಕದೇ ಇಲ್ಲ ಏನು. ಕಾರು ಓ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕಾರು ಇಲ್ಲೆಲ್ಲ ಕಾಣ್ತಾ ಇಲ್ಲ ನೀಟಾಗಾದ್ರೆ. ಕಾರ್ಮಲ್ ಕಾರು ಹಂಗಿದೆ. ಅವ್ನು ಎಲ್ಲಿ ನೋಡಿದ್ದಾನೆ ಇದನ್ನ? ಓ ಅಲ್ಲಿ ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಮೇಲೆ ಇದಿತ್ತಲ್ವಾ, ಅದು ಏನಕ್ಕೆ ಹೇಳಿಟ್ರೋದು? ಹಾಂ, ಅಲ್ಲಿ ಮುಂದೆ ಅದು ಕಾರ್ದು ಇದಿದೆ ಅನ್ಸುತ್ತೆ, ರಿಪೇರಿನ ಏನೋ ಇದೆ ಅನ್ಸುತ್ತೆ ಅಲ್ವಾ? ಮತ್ತೆ ಹಾಂ, ಕಾಣಿಸ್ತಿಲ್ವಾ? ನೋಡಿ ಗೈಸ್ ಇಲ್ಲಿ ಕಾರ್ಮೈಲ್ ಕಾರು. ಎಲ್ಲಾರ ನೋಡಿದ್ದೀರಾ ನೀವು ಈ ಥರ? ಕಾರ್ಮೈಲ್ ಎಷ್ಟು ಕಾರ್ ಇದೆ ಅದು? ಮೂವ್ ಆಗ್ತದೆ ಕಾರು, ಕ್ಲೌಡ್ಸ್ ಇರೋದಕ್ಕೆ. ವಾವ್, ಇಷ್ಟಿದೆಯಲ್ಲ. ಇನ್ನ ಮೇಲಿದೆ, ಮೇಲೊಂದು ಲಾಸ್ಟಲ್ಲಿ ಯಲಹಂಕ ಅಂತ ಬರ್ದಿದ್ದಾರೆ. ಹೌದಾ? ಸೂಪರ್. ಹಿಂಗೆ ಮೂವ್ ಆಗ್ತಿರೋ ಫೀಲೇ ಬರ್ತಾ ಇದೆಯಲ್ಲ. ಅಲ್ಲಿ ಯಲಹಂಕ ಅಂತ ಬರ್ದಿದ್ದಾರೆ. ಕಾರ್ಮೆಲ್ ಕಾರ್ ಎಲ್ಲಾದ್ರೂ ನೋಡಿದ್ದೀರಾ ಕಾರ್ಮೆಲ್ ಕಾರ್ನ? ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿದೆ ಅದು ವ್ಯೂ. ತುಂಬ ಇದಾಗಿತ್ತು, ಆವಾಗಲೇ ಕಟ್ಟಿದ್ರದು. ಇದು ಇಷ್ಟೇ, ಇಲ್ಲಿ ಪಾತೆ ಮೇಯ್ನು. ಪಾರ್ಕ್ ಇಷ್ಟೇ, ಬಟ್ ಆ ಪಾತ್ ಸಖತ್ತಾಗಿದೆ. ಅದು ಇದು ಮಾಡ್ದ ತೋರಿಸ್ತಾ, ಕ್ಯಾಪ್ಚರ್ ಮಾಡ್ದ. ಯಾವುದು? ಇದೊಂದೇ ಅಲ್ವ ನೀನು ಮಾಡಕ್ಕೆ ಬರೋದು? ಹೆಂಗೆ ಮಾಡ್ತಾರೆ ನೋಡಿ ಗೈಸ್. ಇವತ್ತು ಮಾಡಿಸ್ಕೊಂಡೆ ಕರ್ಕೊಂಡು ಹೋಗೋದು ಈ ರೀಲ್ಸ್ನ. ಬಟ್ ಸೆಲ್ಫಿ ಸ್ಟಿಕ್ ತಂದಿಲ್ಲ ಇವತ್ತು. ಹೆಂಗೆ ಮಾಡ್ತಾನೆ ಹೆಂಗೆ ಈ ರೀಲ್ ಮಿಸ್ ಮಾಡಿಬಿಡ್ರಿ, ಮಾಡಿಸ್ಕೊಂಡು ಕರ್ಕೊಂಡ್ಬರ್ತೀವಿ ಇವತ್ತು. ನೋಡ್ತೀವಿ ಇಲ್ವ ರೀಲ್ಸ್ನ? ಮಾಡ್ತೀನಿ. ಆಮೇಲೆ ಏನು ಸ್ಟೆಪ್ಪು ಅದು? ಆಮೇಲೆ ಏನು ಸ್ಟೆಪ್ಪು? ಮಾಡ್ಬೇಕಾದ್ರೆ ತೋರಿಸ್ತೀನಿ ಬರೋ. ನೋಡಿ ಇಲ್ಲಿಂದ ಯಾವ ಥರ ಇದೆ. ವಾರೆ ವಾ, ಎಕ್ಸಲೆಂಟ್ ವ್ಯೂ. ಚೆನ್ನಾಗಿದೆ ಅಲ್ಲ? ರಿಯಲ್ ಅಮ್ಮ ಅದೆಲ್ಲ. ಅದು ರಿಯಲ್.
ನೋಡಿ ನನ್ನ ತಮ್ಮಂಗೆ ತೋರಿಸ್ತೀನಿ. ಹ್ಞೂ ಸಕ್ಕತ್ತಾಗಿತ್ತಿಲ್ಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿ. ಹ್ಞೂ ಗಾಯ್ಸ್ ಎಷ್ಟೋ ತನಕ ರೀಲ್ಸ್ ಎಲ್ಲ ಮಾಡಾಯಿತು. ಈಗ ನಾವು ಹೋಗೋಣ ಅಂತ ಇದ್ದೀವಿ. ಯಾಕೆ ಅಂದರೆ ಒಂದೇ ಡ್ರೆಸ್ಸಲ್ಲೇ ಶೂಟ್ ಆಗುತ್ತೆ ಅಂತ. ಎಷ್ಟು ಶೂಟ್ ಮಾಡಿದ್ವಿ? 2 ಮಾಡಿದ್ವಾ? 3 ಮಾಡಿದ್ವಾ? 3 ಶೂಟ್ ಆಯಿತು ಫೈನಲಿ ಇದೇ ಒಂದು ಡ್ರೆಸ್ಸಲ್ಲಿ ಗೈಸ್. ಸೊ ಈಗ ನಾವು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೇವೆ. ಸುಸ್ತಾಯಿತು. ಈಗ ಒಂದು ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಿ, ಒಂದು ಸ್ವಲ್ಪ ವರ್ಕ್ ಇದೆ ಅದೊಂಚೂರು ವರ್ಕ್ ಮಾಡಬೇಕು ಗೈಸ್. ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಈಗ ಜಸ್ಟ್ ನಾವು ಮನೆಗೆ ರೀಚ್ ಆದ್ವಿ. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ನಂದು ಸ್ವಲ್ಪ ಡಿಪಾರ್ಟ್ಮೆಂಟ್ ವರ್ಕ್ ಇದೆ. ಸೊ ವೆಕೇಷನ್ ತೊಗೋಬೇಕು ಅಂದರೆ ಒಂಚೂರು ಡಿಪಾರ್ಟ್ಮೆಂಟ್ ವರ್ಕ್ ಕಂಪ್ಲೀಟ್ ಮಾಡಬೇಕು ಗೈಸ್. ಡಿಪಾರ್ಟ್ಮೆಂಟಲ್ಲೇ ಆ್ಯಕ್ಚುಲಿ ನನಗೆ ಪರ್ಸ್ನಲ್ ವರ್ಕ್ ಡಿಪಾರ್ಟ್ಮೆಂಟ್ ವರ್ಕೆ. ಸೊ ಅದು ಮಾಡೋಕ್ಕೆ ಸ್ವಲ್ಪ ಟೈಮೇ ಸಾಕಾಗ್ತಾ ಇಲ್ಲ. ಸೊ ಹಂಗಾಗಿ ಮನೇಲೂ ಒಂದು ಸ್ವಲ್ಪ ವರ್ಕ್ ಮಾಡೋ ಅಂತಹ ಇದಾಗಿಬಿಟ್ಟಿದೆ ಇವಾಗ. ಸೊ ಹಂಗಾಗಿ ಈಗ ಫ್ರೆಶ್ ಅಪ್ ಆಗಿ ನಂದು ಡಿಪಾರ್ಟ್ಮೆಂಟ್ ವರ್ಕ್ ಸ್ವಲ್ಪ ಕಂಪ್ಲೀಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೆಕೇಷನ್ನ ತೊಗೋಬೋದು. ಸೊ ಹಂಗಾಗಿ ಈಗ ಫುಲ್ಲು ಒಂದು 2 to 3 ಅವರ್ಸ್ ನೀಟಾಗಿ ಕೂತ್ಕೊಂಡು ನಂದು ರಿಸರ್ಚ್ ವರ್ಕು ಒಂದು ಸ್ವಲ್ಪ ಡಿಪಾರ್ಟ್ಮೆಂಟ್ ವರ್ಕು ಕಂಪ್ಲೀಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಓಕೆನಾ? ಸಂಜೆ ಆಗ್ಬೋದು. ಸೊ ಆವಾಗ ಸಿಗ್ತೀನಿ. ಓಕೆ, ಜೊತೆಗೆ ಇವತ್ತು ನಾನು ಈಗ ಏನು ಅಂತಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಸೊ ಹೊರಗಡೆ ಹೋಗಿ ತಿನ್ಕೊಂಬಂದ್ವಿ. ಇವತ್ತು ಮಧ್ಯಾಹ್ನ ಫ್ರೂಟ್ಸ್ ಅದೆಲ್ಲ ಇದೆ, ಹಾಲಿದೆ, ಫ್ರೂಟ್ಸ್ ಇದೆ, ಅದೆಲ್ಲ ತಿಂದು ಸಂಜೆ ಆ್ಯಕ್ಚುಲಿ ನಂದೆಲ್ಲ ವರ್ಕ್ ಸಂಜೆ ಆಗುತ್ತೆ ನಾನು ಮುಗಿಸೋಷ್ಟೊತ್ತಿಗೆ. ಸೊ ಅದನ್ನು ಮುಗಿಸಿ ಮತ್ತೆ ಇವತ್ತು ಎಗ್ ರೈಸ್ ಒಂದು ಶಾಪ್ ಇದೆ ಗೈಸ್. ಅಲ್ಲಿ ಏನು ಅಂದರೆ ಯಲಹಂಕದಲ್ಲೇ ಫುಲ್ಲು ಅದು ನಾನ್ ವೆಜ್ ಮಾಡಲ್ಲ, ಅಲ್ಲಿ ಬರೀ ಎಗ್ ರೈಸೇ. ನಾನು ಇದುವರೆಗೂ ಹೋಗೇ ಇಲ್ಲ. ಎಗ್ ವೆರೈಟೀಸ್ ವೆರೈಟೀಸ್ ಡಿಶಸ್ ಎಲ್ಲ ಅಲ್ಲಿ ಮಾಡ್ತಾರಂತೆ. ನಾನು ಆ್ಯಕ್ಚುಲಿ ಹೋಗಿಲ್ಲ. ಅಂದರೆ ಸ್ಟ್ರೀಟೇ ತಾನೇ ಅದು? ಸ್ಟ್ರೀಟ್ ಫುಡ್ ತಾನೇ? ಶಾಪಾ? ಬರೀ ಎಗ್ ವೆರೈಟೀಸ್ ಸಿಗುತ್ತಂತೆ. ಅದು ಯಲಹಂಕದಲ್ಲಿ ಫೇಮಸ್ ಅಂತಲೂ ಅಂತಾರಂತದನ್ನಪ್ಪ. ನಾನು ನೋಡಿಲ್ಲ. ನಾನು ಫಸ್ಟ್ ಟೇಸ್ಟ್ ಮಾಡಿ ನೋಡಿಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಏನು ಪ್ರೈಸಿಂದಾಗಿರ್ಬೋದು ಎಲ್ಲ. ಬಟ್ ಈಗ ನಾನು ಆ್ಯಕ್ಚುಲಿ ಹೋಗಿ ಬಂದ್ವಲ್ಲ ಮಾರ್ನಿಂಗ್ ಹೋಟೆಲು. ಯಾವ ಹೋಟೆಲು? ಕೆಫೆ ಸನ್ಮಾನ್ ಹೋಟೆಲ್. ಅದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಅದು ಬರ್ತಾ ಇದೆ. ಅದು ಫೇಮಸ್ಸು ಹೌದು. ಹೆಂಗೆ ಅವ್ರು ಸ್ಟಾರ್ಟ್ ಮಾಡಿದ್ದು ಅಂದರೆ ಅದು ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ಬಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಶೇಷಾದ್ರಿಪುರಂ ಕಾಲೇಜ್ ಬ್ರಾಂಚ್ಗಳೆಲ್ಲಿದೆಯೋ ಆ ಬ್ರಾಂಚಲ್ಲಿ ಇವ್ರದ್ದೇ ಕಾಫಿ ತಿಂಡಿ ಎಲ್ಲ. ಅವ್ರು ಮೇನ್ಲಿ ಓಪನ್ ಮಾಡಿದ ಇಂಟೆನ್ಷನ್ ಬಂದು ಸ್ಟೂಡೆಂಟ್ಸಿಗೆ ಸರ್ವ್ ಮಾಡಬೇಕು ಅಂತ. ಕ್ಯಾಂಟೀನ್ ಥರ, ಸ್ಟೂಡೆಂಟ್ ಕ್ಯಾಂಟೀನ್ ಥರ ಕೆಫೆ ಸನ್ಮಾನ್ಗಳು ಸ್ಟಾರ್ಟ್ ಮಾಡಿದ್ದವರು. ಅದೀಗ ಹೋಟ್ಲುಗಳಾಗೆ ಬೆಳೆದು ಆಚೆಗೂ ಕೊಡ್ತಾ ಇದ್ದಾರೆ. ಅವ್ರಿಗೆ ಅವ್ರದ್ದು ಅಲ್ಲೊಂದು ಹಿಂದೆ ವಿಂಡೋ ಇದೆ ಅವ್ರದ್ದು ಹೋಟ್ಲ್ ನೋಡ್ದಲ್ಲ. ಆ ವಿಂಡೋಯಿಂದ ಸ್ಟೂಡೆಂಟ್ಸ್ ಬಂದು ತಗೊಂಡು ಹೋಗ್ತಾರೆ ಫುಡ್. ಹೌದಾ? ಅವ್ರು ಶೇಷಾದ್ರಿಪುರಂ ಕಾಲೇಜ್ ಎಲ್ಲೆಲ್ಲಿ ಬ್ರಾಂಚ್ ಇದೆ ಅಲ್ಲೆಲ್ಲ ಕೆಫೆ ಸನ್ಮಾನ್ ಇದೆ ಅಂತ. ಬಟ್ ಫುಡ್ ಮಾತ್ರ ಸಕ್ಕತ್ತಾಗಿರುತ್ತೆ, ಅದ್ರ ಬಗ್ಗೆ ಹೇಳಂಗಿಲ್ಲ. ಅದು ಅಲ್ಲದೆ ನನ್ನ ಬ್ಲಾಗ್ನೆಲ್ಲ ನೋಡಿದ್ದೀರಾ ಎಷ್ಟು ಜನ ಅಂದರೆ ಫುಲ್ ರೆಸ್ಟೋರೆಂಟ್ ಸ್ವಲ್ಪ ನಿಂತ್ಕೊಂಡು ಆಮೇಲೆ ಹೋಗಿ ಕೂತಿದ್ದು. ನಾವು ಜಾಸ್ತಿ ಹೋಗ್ತಿದ್ವಿ, ಉಡುಪಿಗೆ ಹೋಗ್ತಾಯಿದ್ವಿ. ಸೊ ಅಲ್ಲಿ ಇಲ್ಲಿ ಅಂತ ಒಂದು ಮಾಡ್ಕೊಂಡಿದ್ವಿ. ಇಲ್ಲೇ ನಿಯರ್ ಬೈ ಹೋಗ್ತಾಯಿದ್ವಿ. ಅದು ಸ್ವಲ್ಪ ದೂರ ಅಂತ ಅಲ್ಲಿ ಹೋಗ್ತಿರ್ಲಿಲ್ಲ. ಬಟ್ ಇವತ್ತು ಎಲ್ಲ ಲಾಸ್ಟ್ ಟೈಮ್ ಹೋಗಿದ್ವಿ. ಬಟ್ ಇವತ್ತು ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಅಲ್ಲಿ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ಪಲಾವ್ ತೊಗೊಂಡ್ವಿ, ಮತ್ತು ದೋಸೆ ತೊಗೊಂಡ್ವಿ, ಆಮೇಲೆ ರವಾ ಇಡ್ಲಿ ತೊಗೊಂಡ್ವಿ, ಮತ್ತು ತಟ್ಟೆ ಇಡ್ಲಿ ತೊಗೊಂಡ್ವಿ. ಇವತ್ತು ಸಖತ್ತಾಗಿತ್ತು ಎಲ್ಲ. ಪ್ರೈಸು ಕೂಡ ತುಂಬ ಏನು ಜಾಸ್ತಿ ಅಂತ ಉಡುಪಿ ಅಷ್ಟು ಅಂತ ಏನು ಅನಿಸಲ್ಲ, ಅದಕ್ಕಿಂತ ಕಮ್ಮಿನೇ ಇರುತ್ತೆ. ಓಕೆ ಗೈಸ್, ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಷ್ಟರೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ವರ್ಕ್ನ ಮುಗಿಸ್ಕೊಂಡು ಬಂದು ಸಂಜೆ ಸಿಗೋಣ. ಸಂಜೆ ಎಗ್ ರೈಸ್ ಶಾಪ್ ಇಲ್ಲಿದೆ ಏನು ಅಂತ ನಿಮ್ಮನ್ನು ನನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ಈಗ ನಾನು ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಟೊಮ್ಯಾಟೊ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ವ್ಲಾಗ್ ಮಾಡ್ತಿರೋದೇ ಮರ್ತುಬಿಟ್ಟೆ. ಸೊ ಬಟ್ ಇಲ್ಲಿ ಟೊಮ್ಯಾಟೊ ಜ್ಯೂಸ್ 1 ಕಪ್ಪಿಗೆ ಹಾಕಿದೆ. ಆಮೇಲೆ ನೆನಪಾಯಿತು, ಅಯ್ಯೋ ನಾನು ವ್ಲಾಗ್ ಮಾಡಿದ್ದೀನಲ್ವಾ ಅಂತ ಅಂದ್ಕೊಂಡು. ಸೊ ಹಂಗಾಗಿ ಮತ್ತೆ ನಾನು ಹೋಗಿ ಫೋನ್ನ ತೊಗೊಂಡು ಬಂದು ಈಗ ಇನ್ನೊಂದು ಕಪ್ಪಿಗೆ ಹಾಕ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಈ ಥರ ಫ್ರೂಟ್ ಜ್ಯೂಸ್ ಇಲ್ಲಾಂದರೆ ಈ ಥರದ್ದೇ ಸ್ಮೂತಿ ಇಲ್ಲ ಜ್ಯೂಸ್ಗಳು, ಫ್ರೂಟ್ ಜ್ಯೂಸ್ಗಳು ಅಂದರೆ ಸಖತ್ ಇಷ್ಟ.
ರೆಗ್ಯುಲರಾಗಿ ನನಗೆ ಅಶ್ವ ಆಯಿತು ಅಂತಂದರೆ ನನಗೆ ಈ ಥರ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಗೈಸ್. ಫೈನಲಿ ರೆಡಿ ಟು ಡ್ರಿಂಕ್ ಟೊಮ್ಯಾಟೊ ಜ್ಯೂಸ್. ಖುಷಿ ತೋ ಕಾಲ್ ಮಾಡಿದ್ದ ನನ್ನ ಕಾಲ್ Cheers. ಸಕ್ಕತ್ತಾಗಿದೆ. ಓಕೆ ಗೈಸ್, ಸಿಗ್ತೀನಿ ಮತ್ತೆ. ಓಕೆನಾ? ಒಂದು ಸೆಕೆಂಡ್ ನನ್ನ ತಮ್ಮ ಕಾಲ್ ಮಾಡಿದ್ದಾನೆ, ಸಿಗ್ತೀನಿ. ಒಂದು ಸೆಕೆಂಡ್ ಇರು ಚಾಲು. ಇವಾಗ ನಾವು ಆ್ಯಕ್ಚುಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ಸಂಜೆ ಹೇಳಿದ್ನಲ್ಲ, ಸೊ ಮಧ್ಯಾಹ್ನ ಎಗ್ ರೈಸ್ ತಿನ್ನೋಕ್ಕೆ ಅಂತ ಸ್ಪೆಷಲ್ಲಾಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಗ್ ರೈಸ್ ಡಿಶಸ್ನ ಮಾಡ್ತಾರೆ ಇಲ್ಲಿ. ಸೊ ಅದೆಲ್ಲಿ ಅಂತ ನಿಮಗೆ ಇವತ್ತು ತೋರಿಸ್ತೀನಿ, ಅದು ಯಲಹಂಕದಲ್ಲಿ. ಗೈಸ್ ಇವಾಗ ಬಂದು ವಾಕ್ ಎಲ್ಲ ಆಯಿತು, ಈಗ ಬಂದು ಇಲ್ಲಿ ಕೂತಿದ್ದೇವೆ. ವಾಯು ವಿಹಾರ ಮಾಡ್ತಾ ಇದ್ದೀವಿ. ವಾಯು ವಿಹಾರ ಎಲ್ಲ ಆಯಿತು. ವಾಯು ವಿಹಾರ ಏನಕ್ಕೆ ಮಾಡ್ತಾ ಇರೋದು? ಪ್ರತಿಗೆ ಹೊಟ್ಟೆ ಎಷ್ಟಿಲ್ಲ, ಎಗ್ ರೈಸ್ ತಿನ್ನೋಕ್ಕೆ. ಹೊಟ್ಟೆ ಎಷ್ಟಿಲ್ಲ, ಹೊಟ್ಟೆ ಖಾಲಿ ಮಾಡ್ಕೊಂಡು ಎಗ್ ರೈಸ್ ತಿನ್ನಕ್ಕೆ ರೆಡಿ ಆಗ್ತಾ ಇರೋದು. ತಿನ್ನಕ್ಕೆ ಅಂತಾನೆ ಹುಟ್ಟಿರೋ ಮಾಸ್ಟರ್ ಪೀಸ್ ಅಲ್ಲ ಇದೊಂದೇ. ನೀನು ಹಂಗೆ ನೋಡ್ಕೊಂಡು ಯಾಕಂಡು ಪಿಳಿ ಪಿಳಿ ಬಿಟ್ಟು ನಾನು ಈ ಥರ ಹೊಟ್ಟೆ ಖಾಲಿ ಮಾಡ್ಕೊಂಡು ತಿನ್ನಕ್ಕೆ ಹೋಗಲ್ಲ. ನಿನಗೆ ಆಲ್ರೆಡಿ ಖಾಲಿನೇ ಇದೆಯಲ್ಲ ಈಗ. ಅದೇ ನಿಜ. ನೋಡಿ ಗೈಸ್ ಹೆಂಗಿದೆ ಇಲ್ಲಿ ನೈಟ್ ಔಟ್. ಅದು ಇದಕ್ಕೆ ಹಾಕಿರೋದು, ಕೆಂಪೇಗೌಡ ಜಯಂತಿ ಮಾಡಿದ್ರಲ್ಲ ನಿನ್ನೆ, ಹಾಂ ಅದಕ್ಕೆ ಹಾಕಿರೋದು. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನಮ್ಮ ಎಗ್ ರೈಸ್ ಶಾಪ್ ಎಲ್ಲಪ್ಪ. ಸ್ವಲ್ಪ ದೂರ. ಅವಾಗಲೇ ಹೇಳಿದ್ದು ಹೇಳ ಹೆಂಗೆ ಬಂತು? ಹೆಂಗಿದೆ? ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಅದು ಅರ್ಜೆಂಟ್ ಆಯ್ತಲ್ಲ ಅದಕ್ಕೆ. ಬಟ್ ಇಲ್ಲಿ ಕೂರಕ್ಕೆ ಒಂದು ಸ್ವಲ್ಪ ಪ್ಲೇಸಸ್ ಇದ್ದರೆ ಚೆನ್ನಾಗಿದೆ, ಬಟ್ ಕೂರಕ್ಕೆ ಪ್ಲೇಸ್ ಇಲ್ಲ. ಈಗ 10 ದಿನ ಆಯ್ತು ಅಂತ ಓಪನ್ ಆಗಿ, ಅದಕ್ಕೆ ಅವ್ರಿಗೆ ನಾನೀಗ ಬಂದಿರೋದಕ್ಕೆ ಸೇವ್ ಮಾಡ್ಕೊಂಡಿದ್ದೆ ಅಷ್ಟೇ. ಫುಲ್ ಟ್ರೆಂಡ್ ಏನೋ ಬಟ್ ಇನ್ಸ್ಟಾಗ್ರಾಮ್ನಲ್ಲಿ ಬಂದಿತ್ತಾ, ಅದಕ್ಕೆ ಥರ ನಾವು ಹೋಗಿದ್ದು. ಸೊ ಇಲ್ಲಿ ಯಲಹಂಕದಲ್ಲಿ ಬಂದಿದ್ವಿ ಎಗ್ ರೈಸ್ ಫ್ಯಾಕ್ಟ್ರಿಗೆ. ಬಟ್ ಅಲ್ಲಿ ಏನು ಅಂತ ಅಂದರೆ ಈಗ 10 days ಆಯ್ತಂತೆ ಅದು ಓಪನ್ ಆಗಿ. ನೋಡೋಣ, ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಬಟ್ ಓಕೆ, ಚೆನ್ನಾಗೆ ಅಂದರೆ ತುಂಬ ಚೆನ್ನಾಗಿ ರೆಫರ್ ಮಾಡೋ ಥರ ಅಂತೇನು ಅನಿಸ್ಲಿಲ್ಲ. ಓಕೆ ಅನ್ನೋ ಥರ ಇತ್ತು ಅಷ್ಟೇ ಗೈಸ್. ಬಟ್ ಅದರಲ್ಲಿ 1/2 hour ಎಲ್ಲ ವೆಯ್ಟ್ ಮಾಡಬೇಕು. ಸೊ ಅದು ಅಲ್ಲಿ ಕುಕ್ ಇರೋದು, ಚೆಫ್ ಇರೋದು ಒಬ್ಬರೇ ಅಂತ ಈಗ ಸದ್ಯಕ್ಕೆ. ಅದಕ್ಕೆ ಅವರಿಗೆ ಸ್ವಲ್ಪ, ಯಾಕಂದರೆ ಸ್ಟಾರ್ಟಿಂಗ್ ಅಲ್ಲ, ಅವರು ಸುಮ್ಮನೆ ಜಾಸ್ತಿ ಜನ ಕರ್ಕೊಂಡೆ ಅವ್ರಿಗೂ ಓಡುತ್ತೋ ಇಲ್ಲೋ ಗೊತ್ತಾಗಲ್ವಲ್ಲ ಅಂತ ಒಬ್ಬರೇ ಇದ್ದಾರಂತೆ. ಆದರೆ ಬಂದವರೆಲ್ಲ ವಾಪಸ್ ಹೋಗ್ತಾ ಇದ್ರು, ಯಾರು ಹೊಟ್ಟೆ ಹಚ್ಕೊಂಡಿರಲ್ಲ. ನಾವು ಸ್ವಲ್ಪ ವೆಯ್ಟ್ ಮಾಡಿ ತಿಂದ್ವಿ, ಟೇಸ್ಟ್ ನೋಡೋಣ ಅಂತ ಅದೊಂದು ಆಸೆ ಇತ್ತು. ನೋಡೋಣ ಹೆಂಗಿರುತ್ತೆ, ನಮ್ಮ ಹತ್ರನೇ ಅಲ್ವಾ ಪ್ಲೇಸ್ ಅಂತ ಅಂದು ತಿಂದ್ವಿ. ಸ್ವಲ್ಪ ಸಾಲ್ಟ್ ಇತ್ತು. ಓಕೆ, ಮತ್ತು ಒಬ್ಬರೇ ಅಂದರೆ ಅಷ್ಟು ಜನ ಇರ್ತಾರೆ, ಟೆನ್ಷನ್ ಆಗುತ್ತೆ. ಮತ್ತು ಕೂರಕ್ಕೆ ಒಂದು ಸ್ವಲ್ಪ ಪ್ಲೇಸಸ್ಸು ಇದ್ದರೆ ಚೆನ್ನಾಗಿರ್ತಿತ್ತು. ಕೂರಕ್ಕೆ ನೀಟಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಜನ ಬರ್ತಿದ್ರು, ಬಟ್ ಆದರೆ ಅವರು ಮತ್ತೆ ಸುಮ್ಮನೆ ವಾಪಸ್ ಹೋಗೋರು. ಯಾಕೆಂದರೆ 1/2 hour ಯಾರು ವೆಯ್ಟ್ ಮಾಡ್ತಾರೆ? ಚಿನ್ನಕ್ಕಂತೂ ಯಾರು ವೆಯ್ಟ್ ಮಾಡಲ್ಲ 1/2 hour ಎಲ್ಲ. ನಮ್ಮ ಸ್ಟ್ರೀಟ್ ಫುಡ್ ಆ ಸೈಡ್ ಆದರೆ ಸುಮ್ಮ ಕೊಡ್ತಾ ಇರ್ತಾರೆ. ಬಟ್ ಇಲ್ಲಿ ಅದೇನು ಅಂದರೆ ಸ್ವಲ್ಪ ಅಭ್ಯಾಸ ಇರಬೇಕು ಮಾಡೋಕ್ಕೆ, ಜನ ಇರಬೇಕು, ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ಬಿಟ್ರೆ ಚೆನ್ನಾಗಿರೋದೇ ಇರಬೇಕು ಅನ್ನೋದು ಏನಿಲ್ಲ. 5 ನಿಮಿಷ ಕೊಡ್ತೀನಿ ಅಣ್ಣ, ಜನ ಇದ್ದಾರೆ, 5 ನಿಮಿಷ ಕೊಡ್ತೀನಿ ಇರ್ರಿ ಅಂದರೆ ಮುಗ್ದೇ ಅವ್ರು ಹೋಗ್ತಾರೆ. ಹೋದ ತಕ್ಷಣ ಅರ್ಧ ಗಂಟೆ ಆಗುತ್ತೆ, ಅವನೇ 1/2 hour ಹೇಳ್ತಾರೆ. ನಮ್ಮ ಹೊಟ್ಟೆ ಕೇಳಬೇಕಲ್ಲ. ಅಣ್ಣ 5 ನಿಮಿಷ ಅಣ್ಣ, ಒಬ್ಬನೇ ಇದ್ದಾನೆ, ಮಾಡ್ಕೊಟ್ಬಿಡ್ತೀನಿ ಟಕ್ಕನಾಗಿ, ಒಂದು 5 ಚೀಟ್ ಇದೆ ಹಾಕೊಟ್ಟು
ಮುಗ್ದೇ ಹೋಯ್ತು ಆಮೇಲೆ ಫಾಸ್ಟಿಗೆ ನಂತ ಫಾಸ್ಟ್ ಇಲ್ಲ ಅವ್ರು ಸ್ಲೋ. ಅಂದರೆ ಈಗ 10 ಡೇಸ್ ಯಾರಿಗೂ ಸ್ಟಾರ್ಟಿಂಗ್ ಯಾರು ಹುಡ್ತಾನೆ ಏನಂತಾರೆ ನಡೆಯಲ್ಲ. ನಾವು ಒಂದು ಇಟ್ಬಿಡೋಣ ಏನು ಹೇಳು, ಇಡೋದೇ ನಾವು ಪಟ 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 ಅಂತ ಕೊಟ್ಬಿಡ್ಬೋದು. ಎಗ್ರೈಸ್ ಬೇಕಾ ನೀನು ಹೆಂಗೋ ಇದಕ್ಕೆ ಕರೆಕ್ಟ್ ಆಗಿದೆಯಲ್ಲ ಹೆಚ್ಚಕ್ಕೆ ಗಿಚ್ಚಕ್ಕೆ ಹೆಚ್ಚಲ್ವಾ? ಯಾಕೆ ಏನಕ್ಕೆ ಕರೆಕ್ಟ್ ಆಗಿದೆಯಾ ಮತ್ತು ನೀನು? ಕೌಂಟ್ರಲ್ಲಿ ಕೂರಕ್ಕೆ. ಕೆಲಸ ಬಂದ್ರೆ ಅಷ್ಟೇ ಕೌಂಟ್ರಿಗೆ ಕೂರ್ಸೋದು, ಕೆಲಸ ಬಂದಿಲ್ಲ ಅಂದ್ರೆ ಯಾರು ಕೌಂಟ್ರಲ್ಲಿ ಕೂರಲ್ಲ ಗೈಸ್. ಮನೇಲಿ ನೀಟಾಗಿ ಕೆಲಸ ಮಾಡಬೇಕು, ಹಂಗಿದ್ರಷ್ಟೇ. ನೀನೇ ಮಾಡ್ತೀನಿ. ನಾನು ಮಾಡ್ತೀನಲ್ಲ, ನಾನು ಎಲ್ಲ ಮಾಡ್ತೀನಪ್ಪ. ಕೌಂಟ್ರ್ ಕೂರೋದ್ರಿಂದ ಹಿಡಿದು ಕಸ ಗುಡ್ಸೋದ್ರಿಂದ ಎಲ್ಲ ಮಾಡ್ತೀನಿ. ನಮ್ಮದು ಅಂದ್ರೆ ನಮ್ಮದೇ ಅಮ್ಮ, ಅದು ಎಲ್ಲ ನಾವೇ ಓನರು. ಕಸ ಗುಡ್ಸೋಕ್ಕೂ ಎಲ್ಲ ಕೂರೋಕ್ಕೂ. ನೋಡಿ ಗೈಸ್, ಇಲ್ಲೊಂದು ಪಾರ್ಕಿಗೆ ಬಂದಿದ್ದೀವಿ. ಅವ್ರು 1/2 hour ಅಂದ್ರೆ ಬೆಳಗ್ಗೆಯಿಂದ ಇವ್ರೇನು ಪಾರ್ಕಲ್ಲಿ ಅವರಲ್ಲ ಅನ್ಕೊಂತೀನಿ. ಪಾರ್ಕಲ್ಲೇ ಕಪಲ್ಸ್ ಫುಲ್ಲು. ಇಲ್ಲ ಇವ್ರು ಟೈಮ್ ನಮಗೆ ಅಂತ ಕೊಟ್ಟು ಚೆನ್ನಾಗಿತ್ತು. ನಾವು ನಮಗೆ ಅಂತ ಟೈಮ್ ಕೊಟ್ಟಿದ್ದು ಚೆನ್ನಾಗಿತ್ತು. 8 ಗಂಟೆ 8:15 ಆಗ್ತಾ ಬಂತು. ಇನ್ನೂ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಾರಲ್ಲ ಜನ ಅಂತ ನಾನು ನೋಡ್ತಾ ಕೂತಿದ್ದೀನಿ ಗೈಸ್. ನೀನು ತಿನ್ಕೊಂಡು ಕೂತಿದ್ಯಾ? ನಾನು ತಿಂತಾ ಅದೇ ಪಾಪ ಅವನು ಹೋದ್ರೆ ಕೊಡ್ಲಿಲ್ವಲ್ಲ ತಿನ್ನಕ್ಕೆ. ಕೊಟ್ಟನಲ್ಲ ಪಾಪ, ಕೊಟ್ಟ. ಇನ್ನೊಂದು ಅರ್ಧ ಗಂಟೆ ಕಾಯಿರಿ ಅಂದ. ಅದಕ್ಕೆ ಆಗಲಿಲ್ಲ. 2 ತಿನ್ನೋಣ ಅನ್ಕೊಂಡ್ವಿ, ಅಲ್ಲೇನೋ ಡಿಫ್ರೆಂಟ್ ಆಗಿತ್ತು. ಅದು ಇರುತ್ತೆ ಸಮಸ್ಯೆಗಳು ಸ್ಟಾರ್ಟಿಂಗ್ ಗಂಗೂರ್ ಅಲ್ಲಿ. ಎಗ್ ರೈಸು, ಆಮೇಲೆ ಅದೇ ಫೇಮಸ್ ಅಂತೆ. ಸರಿ ಗೈಸ್, ಆಯಿತು.